ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ತಣ್ಣೀರುಬಾವಿ ಬಡವರ ಭೂಮಿಯ ಹಕ್ಕುಪತ್ರ ನಿರಾಕರಣೆ ಸಂವಿಧಾನ ಬಾಹಿರ ಅಂಥೇಳಿ BK ಇಮ್ತಿಯಾಜ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ತಣ್ಣೀರುಬಾವಿ ಕಡಲು ಮತ್ತು ನದಿ ದಂಡೆಗಳ ಮೇಲೆ ಅನೇಕ ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ವಾಸ ಇರುವಂತಹ ಬಡವರು ಹಕ್ಕುಪತ್ರ ನೀಡಿ ಅವರಿಗೆ ಭೂಮಿಯ ಹಕ್ಕನ್ನು ಖಾತರಿಗೊಳಿಸುವಂತಹ ಬದಲು ಬಡವರ ಕಾಲಣಿಯನ್ನೇ ಬಲಾಢ್ಯರಿಗೆ ಪರಭಾರೆಯನ್ನು ಮಾಡಿ KIADB ಅಧಿಕಾರಿಗಳು ಬೇಲಿ ಹಾಕಲಿಕ್ಕೆ ಹೊರಟಿರುವುದು ಬಡವರನ್ನು ಒಕ್ಕಲೆಬ್ಬಿಸುವ ಹುನ್ನಾರ. ಇದು ಸಂವಿಧಾನ ಬಾಹಿರ ಅಂತ DYFI ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರೂ ಆಗಿರುವಂಥ BK ಇಮ್ತಿಯಾಜ್ ಅವರು ಹೇಳಿದರು. ಬೈಕಂಪಾಡಿಯಲ್ಲಿರುವ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಎದುರು ತಣ್ಣೀರುಬಾವಿ ಜನವಸತಿ ಪ್ರದೇಶದಲ್ಲಿ KIADB ಅಧಿಕಾರಿಗಳು ಮನೆ ಮತ್ತು ಸಮುದ್ರಕ್ಕೆ ತಡೆಬೇಲಿ ಹಾಕಿರುವಂತಹ ನೀತಿಯನ್ನು ಖಂಡನೆ ಮಾಡಿ DYFI ಮಂಗಳೂರು ನಗರ ಸಮಿತಿ, ತಣ್ಣೀರುಬಾವಿ ಹೋರಾಟ ಸಮಿತಿ, ದಲಿತ ಹಕ್ಕುಗಳ ಸಮನ್ವಯ ಸಮಿತಿ ತಣ್ಣೀರುಬಾವಿ ಇದರ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಲಿಗಳನ್ನು ಕಟ್ಟಿ ಸಮುದ್ರವನ್ನೇ ನಂಬಿ ಬದುಕುವಂತಹ ಬಡವರ ಕಡಲ ಸಂಬಂಧವನ್ನು ತಡೆಯಲಾಗ್ತಾ ಇದೆ. ತಣ್ಣೀರುಬಾವಿಯಲ್ಲಿ ಹಾಕಿರುವಂತಹ ಬೇಲಿಗಳನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದು ಅವರು ಆಗ್ರಹಿಸಿದರು. ಜೊತೆಗೆ ಬಡವರಿಗೆ ಕಿರುಕುಳ ಮುಂದುವರೆದರೆ ಹೋರಾಟವನ್ನು ಇನ್ನಷ್ಟು ಹೆಚ್ಚಾಗಿ ತೀವ್ರಗೊಳಿಸುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ನೀಡಿದರು. ಹೊಂಡಗುಂಡಿಗಳಿಂದ ತುಂಬಿ ಹೋಗಿರುವ ಕೈಗಾರಿಕಾ ಪ್ರದೇಶದ ರಸ್ತೆ ದುರಸ್ತಿ ಮಾಡಿ ಎಂದು ಪ್ರತಿಭಟನೆ ಮಾಡಿದರೆ ಇಲಾಖೆಯಲ್ಲಿ ದುಡ್ಡಿಲ್ಲ ಎಂದು ಉತ್ತರ ನೀಡುವಂತಹ KIADB ಅಧಿಕಾರಿಗಳಿಗೆ ಬಡವರ ಕಾಲನಿಗೆ ಬೇಲಿ ಹಾಕಲಿಕ್ಕೆ ಹಣ ಮಂಜೂರು ಎಲ್ಲಿಂದ ಆಯಿತು ಅಂತ ಹೇಳಿ ಮನವಿ ಸ್ವೀಕರಿಸಲಿಕ್ಕೆ ಬಂದಂಥ ಅಧಿಕಾರಿಗಳನ್ನು BK ಇಮ್ತಿಯಾಜ್ ಅವರು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೇ ಉತ್ತರವನ್ನು ನೀಡದೆ ನುಣುಚಿಕೊಂಡರು. DYFIನ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಅವರು ಮಾತನಾಡಿದರು. ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ತಣ್ಣೀರುಬಾವಿಯ ನಾಗರಿಕರಿಗೆ ಇನ್ನೂ ಹಕ್ಕುಪತ್ರ ಸಿಕ್ಕಿಲ್ಲ. ಅವರಿಗೆ ಚುನಾವಣೆ ಬಂದಾಗ ಮಾತ್ರ ಬಡವರು ನೆನಪಾಗ್ತಾರೆ ಎಂದು ಅವರು ಆಪಾದನೆಯನ್ನು ಮಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಕಾರ್ಪೊರೇಟರ್ ದಯಾನಂದ ಶೆಟ್ಟಿಯವರಿದ್ದರು. ಹೋರಾಟ ಸಮಿತಿಯ ಕಾರ್ಯದರ್ಶಿ ಯೋಗೀಶ್ ಅಮೀನ್, ತಣ್ಣೀರುಬಾವಿ DYFI ನಗರ ಕಾರ್ಯದರ್ಶಿ ತೈಯಬ್ ಬೆಂಗ್ರೆ ಅವರು ಮಾತನಾಡಿದರು. ತಣ್ಣೀರುಬಾವಿ ಮಸೀದಿ ಅಧ್ಯಕ್ಷರು ಆಗಿರುವಂತಹ ಅಬ್ದುಲ್ ರಾಜಿಕ್, ಹೋರಾಟ ಸಮಿತಿಯ ಪ್ರಮುಖರಾದ ಅಜೀಜ್ ತಣ್ಣೀರುಬಾವಿ, ರಿಯಾಜ್, ಜೋಹ್ರಾ, ಫ್ಲೋರಿನಾ, ದೀಪಾ, ಜಯಂತಿ, ರೇಖಾ, ನೌಫಲ್, ರಶೀದ್ ಖಾನ್, ಸಿಮ್ರಾನ್, ಸುಪ್ರೀತಾ, ಕವಿತಾ, ಫೌಜಿಯಾ, ಯೂತ್ ಕ್ಲಬ್ ತಣ್ಣೀರುಬಾವಿ ಅಧ್ಯಕ್ಷರು ಆಗಿರುವಂಥ ನವೀನ್ ಸುವರ್ಣ, DYFI ಮುಖಂಡರಾದಂತಹ ಹನೀಫ್ ಬೆಂಗ್ರೆ, ನಾಸಿರ್ ಬೋಸ್, ತೌಸಿಫ್ ಬೈಕಂಪಾಡಿ, ಫಾರನ್ ಯಾಸಿರ್ ಅಂಗರಗುಂಡಿ ಮೊದಲಾದವರು ಉಪಸ್ಥಿತರಿದ್ದರು. ಇದರ ಜೊತೆಗೆ ದಲಿತ ಹಕ್ಕುಗಳ ಸಮನ್ವಯ ಸಮಿತಿ ಅಧ್ಯಕ್ಷರು ಆಗಿರುವಂಥ ಕೃಷ್ಣ ತಣ್ಣೀರುಬಾವಿ ಇದ್ದರು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿದರು. ಹೋರಾಟ ಸಮಿತಿಯ ಅಧ್ಯಕ್ಷೆ ಶಮೀಮಾ ಬಾನುವರು ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ KIADB ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿ ತಡೆಬೇಲಿ ಕಾಮಗಾರಿಯನ್ನು ನಿಲ್ಲಿಸುವಂತೆ ಒತ್ತಾಯ ಮಾಡಲಾಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.